ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕ ಬಾಂಧವರೇ, ನಾನೀಗ ನಿಮ್ಮೆದುರಿಗೆ ತಂದಂಥ ವಿಷಯವಸ್ತು ರಾಷ್ಟ್ರಕೂಟರು, ನಮ್ಮ ನಾಡು, ನಮ್ಮ ದೇಶ, ನಮಗಿರಬೇಕಾದ ಸಾಮಾನ್ಯ ಜ್ಞಾನ. ಈಗ ನೋಡೋಣ, ರಾಷ್ಟ್ರಕೂಟರ ಮೂಲ ನೋಡೋಣ. ವಿದ್ವಾಂಸರ ಚರ್ಚಾಪುಟಗಳಲ್ಲಿ ರಾಷ್ಟ್ರಕೂಟರು ಕನ್ನಡಿಗರೇ, ತೆಲುಗಿನವರೇ, ಮರಾಠಿಗರೇ ಎಂಬ ಅಂಶಗಳು ಬಿಂಬಿತವಾಗಿ ನೋಡ್ತೇವೆ. ರಾಷ್ಟ್ರಕೂಟರು ರಟ್ಟರ ರಾಜವಂಶದವರು. ರಟ್ಟರು, ರಟ್ಟಿಗರು, ರತ್ತಾಲೂರು, ಲತ್ತಾಲೂರು, ಲಾತೂರು ಎಲ್ಲ ಪದಗಳು ಬರ್ತವೆ. ರಟ್ಟರ ಬಗ್ಗೆ ಅಥವಾ ರಾಷ್ಟ್ರಕೂಟರ ಬಗ್ಗೆ ಗೋಕಾಕ್ ಫಾಲ್ಸ್ ನೋಡಲಿಕ್ಕೆ ಹೋದರೆ ಅಲ್ಲೊಂದು ರಟ್ಟರ ದೇವಾಲಯವಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯ. ಹಾಗಾಗಿ ರಾಷ್ಟ್ರಕೂಟ ಎಂಬ ಪದವೇ ನಮಗೆ ಇದು ತಟ್ಟಿ ಹೇಳ್ತದೆ. ರಾಷ್ಟ್ರಕೂಟ, ಮಹಾರಾಷ್ಟ್ರ. ರಾಷ್ಟ್ರ ಎಂದರೆ ಪ್ರಾಂತ್ಯ, ಕೂಟ ಎಂದರೆ ಪಾಲ, ರಾಜ್ಯಪಾಲ ಎಂದರ್ಥ. ರಾಷ್ಟ್ರಕೂಟ ಇತಿಹಾಸವನ್ನು ನಾವು ನೋಡಿದಾಗ ಆರಂಭದಲ್ಲಿ ದಂತಿದುರ್ಗನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ದಂತಿದುರ್ಗನ ಕಾಲಾವಧಿ ಕ್ರಿಸ್ತಶಕ 735ರಿಂದ 756. ದಂತಿದುರ್ಗ ರಾಷ್ಟ್ರಕೂಟ ವಂಶದ ಸ್ಥಾಪಕ. ಇವನು ಬಾದಾಮಿ ಚಾಲುಕ್ಯರ ಸಾಮಂತನಾಗಿದ್ದನು. ಈತ 2ನೇ ಇಂದ್ರನ ಮಗ ಹಾಗೂ ಕರ್ಕನ ಮೊಮ್ಮಗ. ಗುಜರಾತಿನ ಮಾಂಡಲಿಕನಾಗಿದ್ದು ಇಂದ್ರನು ಭಾವನಾಗ ಎಂಬ ಚಾಲುಕ್ಯ ರಾಜಕುಮಾರಿಯನ್ನು ಅಪಹರಿಸಿ ವಿವಾಹವಾಗಿದ್ದನು. ದಂತಿದುರ್ಗನು ಆರಂಭದಲ್ಲಿ ಚಾಲುಕ್ಯರ ದೊರೆ 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸಾಮಂತನಾಗಿದ್ದನು. ಅರಬ್ಬರನ್ನು ಹತ್ತಿಕ್ಕುವಲ್ಲಿ ಚಾಲುಕ್ಯ ರಾಜ ಪುಲಕೇಶಿಗೆ ಸಹಾಯ ಮಾಡಿ ವಿಕ್ರಮಾದಿತ್ಯನಿಂದ ಪೃಥ್ವಿವಲ್ಲಭ ಖಡ್ಗಾವಲೋಕ ಎಂಬ ಬಿರುದು ಪಡೆದುಕೊಂಡನು. ಕ್ರಿಸ್ತಶಕ 750ರಲ್ಲಿ ಬಾದಾಮಿಯನ್ನು ಮುತ್ತಿ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ತಾನೇ ಸಾಮ್ರಾಟನಾದನು. ಈತ ಶ್ರೀ ಪೃಥ್ವಿವಲ್ಲಭ, ಪರಮಭಟ್ಟಾರಕ, ಮಹಾರಾಜಾಧಿರಾಜ, ರಾಜಪರಮೇಶ್ವರ, ಖಡ್ಗಾವಲೋಕನ ಎಂಬ ಬಿರುದುಗಳನ್ನು ಗಳಿಸಿದ್ದನು. ಈಗ 1ನೇ ಕೃಷ್ಣನ ಕಾಲಾವಧಿ ನೋಡೋದಾದರೆ ಕ್ರಿಸ್ತಶಕ 756ರಿಂದ 774ರಲ್ಲಿ ರಾಷ್ಟ್ರಕೂಟರಲ್ಲಿ ಆಳ್ವಿಕೆ ಬಂದಂಥ ರಾಜನಾಗಿದ್ದಾನೆ. ದಂತಿದುರ್ಗ ಅಪುತ್ರನಾಗಿ ನಿಧನವಾದಾಗ ಅವನ ಚಿಕ್ಕಪ್ಪನಾದ 1ನೇ ಕೃಷ್ಣನು ಅಧಿಕಾರಾರೂಢನಾದನು. ಪರಾಕ್ರಮಿಯಾದ ಕೃಷ್ಣನು ರಾಹಪ್ಪಯ್ಯ ಎಂಬ ಚಾಲುಕ್ಯ ದಳಪತಿಯನ್ನು ಎದುರಿಸಿದನು. ಕೊಂಕಣದಲ್ಲಿ ಸಣಪುಲ್ಲ ಎಂಬ ಶಿಲಾಹಾರಕ ಮಾಂಡಲಿಕನನ್ನು ನೇಮಿಸಿದನು. ಶಿಲಾಹಾರರು ರಾಷ್ಟ್ರಕೂಟರ ಪತನದವರೆಗೂ ಅವರಿಗೆ ವಿಧೇಯಕರಾಗಿದ್ದರು. ಮಹಾ ಅದ್ಭುತಗಳಲ್ಲಿ ಒಂದಾದ ಎಲ್ಲೋರ ಕೈಲಾಸನಾಥ ದೇವಾಲಯಗಳನ್ನು ನಿರ್ಮಿಸಿದವನಾಗಿದ್ದಾನೆ. ಎಲ್ಲೋರ ಕೈಲಾಸನಾಥ ದೇವಾಲಯವು ಕೃಷ್ಣನ ಲೋಕವಿಖ್ಯಾತಿಗೆ ಕಾರಣವಾಗಿದೆ. 1ನೇ ಕೃಷ್ಣನು ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು. 1ನೇ ಕೃಷ್ಣನಿಗೆ ಬಿರುದುಗಳು ಯಾವಿದ್ದಪ್ಪ ಅಂದರೆ ಶುಭತುಂಗ, ಅಕಾಲ ಪರ್ವ ಬಿರುದುಗಳಿದ್ದವು. ಈಗ 2ನೇ ಗೋವಿಂದನ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈತನ ಕಾಲಾವಧಿ ಕ್ರಿಸ್ತಶಕ 774ರಿಂದ 780. ಯುವರಾಜನಾಗಿದ್ದಾಗಲೇ ಗೋವಿಂದನು ಗಂಗರಾಜ ಶ್ರೀಪುರುಷನನ್ನು, ವೆಂಗಿಯ ಚಾಲುಕ್ಯ ರಾಜ 4ನೇ ವಿಷ್ಣುವರ್ಧನನನ್ನು ಸೋಲಿಸಿದ್ದನು. ಗೋವಿಂದನಿಗೆ ಜಗತ್ತುಂಗ, ಪ್ರಭೂತ ವರ್ಷ, ಪ್ರತಾಪಲೋಕ, ವಿಕ್ರಮಲೋಕ ಇವ ಬಿರುದುಗಳಿದ್ದವು. ಈಗ ಧ್ರುವನ್ ನೋಡೋದಾದರೆ ಕ್ರಿಸ್ತಶಕ 780ರಿಂದ 793ರಲ್ಲಿ 13 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದನ್ನು ನಾವು ಕಾಣ್ತೇವೆ. ಧ್ರುವನು ಧಾರಾವರ್ಷ, ನಿರುಪಮ, ಕಲಿವಲ್ಲಭ, ಶ್ರೀವಲ್ಲಭಿ ಎಂಬ ಬಿರುದಾಂಕಿತನಾಗಿ ರಾಜ್ಯಾಧಿಷ್ಠನಾದನು. ವ್ಯಂಗ್ಯ ವಿಷ್ಣುವರ್ಧನನ ಮಗಳಾದ ಶಿಲಾಭಟ್ಟಾರಿಕೆ ಅವನು
ಪಟ್ಟದ ರಾಣಿಯಾಗಿದ್ದರು. ಮೊದಲು ಅಂತಃಕಲಹದಲ್ಲಿ ತನ್ನ ಅಣ್ಣನ ಪಕ್ಷ ವಹಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದನು. ಮೊದಲಿಗೆ ಗಂಗಾರಸ ಶಿವಮಾರನನ್ನು ಸೋಲಿಸಿ ಮಾನ್ಯಕೇಟದಲ್ಲಿ ಬಂಧಿಸಿದನು. ಕ್ರಿಸ್ತಶಕ 783 ವೇಳೆಗೆ ಧ್ರುವನು ದಕ್ಷಿಣ ಭಾರತದ ರಾಜ ಮನೆತನಗಳನ್ನೆಲ್ಲ ಸೋಲಿಸಿದನು. ಕನೌಜವನ್ನು ಇಂದ್ರಾಯುಧನು ಆಳುತ್ತಿದ್ದನು. ಗುರ್ಜರ ಪ್ರತಿಹಾರ ರಾಜ ವತ್ಸರಾಜ ಹಾಗೂ ಬಂಗಾಳದ ಪಾಲರಾಜ ಧರ್ಮಪಾಲರು ಕನೌಜನ ಮೇಲೆ ದಾಳಿ ಮಾಡಿ ತಮ್ಮ ಸಾರ್ವಭೌಮತ್ವ ಸ್ಥಾಪಿಸಲು ಹವಣಿಸುತ್ತಿದ್ದರು. ಧ್ರುವನಿಗೆ ಸ್ತಂಭ, ಕರ್ಕ, ಮೂರನೇ ಗೋವಿಂದ ಇಂದ್ರ ಎಂಬ ಮಕ್ಕಳಿದ್ದರು. ಇದರಲ್ಲಿ ದಕ್ಷಿಣದ ಗೋವಿಂದನು ಯುವರಾಜನಾಗಿ ಆಯ್ಕೆಯಾಗಿದ್ದನು. ಧ್ರುವನು ದ್ವಾರ ಸಮುದ್ರವಾದ ಧ್ರುವ ಸಮುದ್ರ ಕೆರೆಯನ್ನು ಕಟ್ಟಿಸಿದನು. ಈಗ ಮೂರನೇ ಗೋವಿಂದನ ಬಗ್ಗೆ ತಿಳ್ಕೊಳ್ಳೋಣ. ಧ್ರುವನ ಮರಣದ ನಂತರ ಅವನ ಮಗ ಮೂರನೇ ಗೋವಿಂದನು ಅಧಿಕಾರರೂಢನಾದನು. ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ, ಪರಾಕ್ರಮಿಯ ವೀರಯೋಧನೂ ಆಗಿದ್ದನು. ಈಗ ಮೂರನೇ ಗೋವಿಂದನ ದಿಗ್ವಿಜಯಗಳನ್ನು ನೋಡೋಣ. ಗೋವಿಂದನ ಅಧಿಕಾರಕ್ಕೆ ಬಂದ ಕೂಡಲೇ ಅವನನ್ನು ಸ್ತಂಭನು ಪ್ರತಿಭಟಿಸಿದನು. ಸ್ತಂಭನು ಗೋವಿಂದನ ಅಣ್ಣನೂ ಆಗಿದ್ದು ತನ್ನನ್ನು ಬಿಟ್ಟು ತಮ್ಮನಿಗೆ ತಂದೆ ಪಟ್ಟ ಕಟ್ಟಿಸಿದನು. ಸ್ತಂಭನ ಅತೃಪ್ತಿಗೆ ಕಾರಣವಾಗಿತ್ತು. ಸ್ತಂಭನಿಗೆ ಪಲ್ಲವ, ಪಾಂಡ್ಯ, ಚೇರ, ಚೋಳ, ವೆಂಗಿ, ಚಾಲುಕ್ಯ, ಗಂಗಾ ಮುಂತಾದ 12 ರಾಜರ ಬೆಂಬಲ ಪಡೆದನು. ಗೋವಿಂದನು ಸ್ತಂಭನನ್ನು ಸದೆಬಡಿಯಲು ತನ್ನ ಸಹಾಯಕ್ಕೆ ಬರುವನೆಂಬ ಭರವಸೆಯಿಂದ ಬಂಧನದಲ್ಲಿನ ಗಂಗರಾಜ ಶಿವಮಾರನನ್ನು ಬಿಡುಗಡೆ ಮಾಡಿದನು. ಆದರೆ ಶಿವಮಾರನು ಗೋವಿಂದನಿಗೆ ಕೃತಜ್ಞನಾಗಿರುವುದಕ್ಕೆ ಬದಲಾಗಿ ಸ್ತಂಭನೊಂದಿಗೆ ಸೇರಿಕೊಂಡನು. ಗೋವಿಂದನು ಸ್ತಂಭನಿಗೆ ಉದ್ದೇಶದಿಂದ ಗೋವಿಂದನು ತ್ಯಜಿಸಿ ಸ್ತಂಭನನ್ನು ಸೇರಿಕೊಂಡನು. ಗಂಗವಾಡಿಯನ್ನು ಜಯಿಸಿದ ನಂತರ ಗೋವಿಂದನು ನುಳಮವಾಡಿಯ ಚಾರು ಪೊನ್ನೇರನನ್ನು ಸೋಲಿಸಿದನು. ಸ್ತಂಭನಿಗೆ ಬೆಂಬಲಿಗನಾಗಿ ನಿಂತ ಕಂಚಿಯ ಪಲ್ಲವ ದೊರೆ ದಂತಿವರ್ಮನನ್ನು ಸೋಲಿಸಿದನು. ಕ್ರಿಸ್ತಶಕ 769 ಒಳಗೆ ತನ್ನ ವಿರೋಧಿಗಳನ್ನೆಲ್ಲ ಸದೆಬಡಿದ ಗೋವಿಂದನು ದಕ್ಷಿಣ ಪಥದ ಏಕೈಕ ಪ್ರಭುವಾದನು. ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡಿದ್ದ ನಮ್ಮ ಮೂರನೇ ಗೋವಿಂದನು ತಂದೆಯಂತೆ ಭರತೇಶ್ವರನಾಗಬೇಕೆಂಬ ಹೆಬ್ಬಯಕೆಯಿಂದ ಉತ್ತರ ಭಾರತ ದಂಡಯಾತ್ರೆ ಕೈಗೊಂಡನು. ಗೋವಿಂದನ ಸೈನ್ಯ ಹಿಮಾಲಯದ ಝರಿಗಳಲ್ಲಿ ಹರಿಯುತ್ತಿದ್ದ ತಣ್ಣನೆಯ ನೀರನ್ನು ಕುಡಿದವು. ಅವನ ಯುದ್ಧವು ಮದಗಜಗಳು ಗಂಗಾ ನದಿಯಲ್ಲಿ ಮಿಂದವು. ಪವಿತ್ರ ತೀರ್ಥವನ್ನು ಸೇವಿಸಿದವು ಮತ್ತು ಅವನ ರಣಘೋಷಣೆಗಳು ಕೂಗಿದವು. ದಾಯಾದಿ ಕಲಹದಲ್ಲಿ ಸ್ತಂಭನ ಪಕ್ಷ ವಹಿಸಿದ ವೆಂಗಿಯ ಚಾಲುಕ್ಯ ದೊರೆ 4ನೇ ವಿಷ್ಣುವರ್ಧನನ್ನು ಸೋಲಿಸಿ ಶಿವಮಾರರು ತನಗೆ ದ್ರೋಹ ಬಗೆದರೂ ಅವರನ್ನು ಉದಾರತೆಯಿಂದ ನಡೆದುಕೊಂಡನು. ಉತ್ತರ ಭಾರತದ ರಾಜ್ಯಗಳನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ಳಲಿಲ್ಲ. ಮೂರನೇ ಗೋವಿಂದನಾಗಿದ್ದನು. ನರೇಂದ್ರ, ಶ್ರೀವಲ್ಲಭ, ವೈರ, ಮೇಘ, ತ್ರಿಭುವನ, ಧವಳ ಬಿರುದುಗಳು ಹೊಂದಿದ್ದನು. ಈಗ ಮತ್ತೊಬ್ಬ ರಾಜ ಅಮೋಘ ವರ್ಷ ನೃಪತುಂಗನ ಬಗ್ಗೆ ತಿಳಿದುಕೊಳ್ಳೋಣ. ಅಮೋಘ ವರ್ಷನ ಕಾಲ ಕ್ರಿಸ್ತಶಕ 814 878. ಅಮೋಘ ವರ್ಷನು ನೃಪತುಂಗ ಎಂಬ ಹೆಸರಿನಿಂದ ಸಿಂಹಾಸನಾರೂಢನಾದನು. ಅವನ ನಿಜವಾದ ಹೆಸರು ಶರ್ವ. ಅಮೋಘನ ನಿಜವಾದ ಹೆಸರು ಶರ್ವ. ದಿಗ್ವಿಜಯಗಳು. ಅಮೋಘ ವರ್ಷನು ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನು ನಿರಾಕರಿಸಿದ ಹಲವು ಸಾಮಂತರೊಡನೆ ಯುದ್ಧಗಳನ್ನು ಮಾಡಿದನು. ಸ್ತಂಭನ ಮಗ ಶಂಕರಗಣ ಮತ್ತು ದಾಯಾದಿ ಚಟ್ಟ ಎಂಬುವರನ್ನು ನೃಪತುಂಗನು ನಿಷ್ಠಾವಂತ ರಾಜಪ್ರತಿನಿಧಿ ಕರ್ಕನು ಅಡಗಿಸಿದನು. ಕ್ರಿಸ್ತಶಕ 830 ವಿಂಗವಳ್ಳಿ ಎಂಬಲ್ಲಿ ನಡೆದ ಘೋರ ಕದನದಲ್ಲಿ ಅಮೋಘ ವರ್ಷನು ವಿಜಯಾದಿತ್ಯನನ್ನು ಸೋಲಿಸಿ ವೆಂಗಿ ರಾಜ್ಯವನ್ನು ವಶಪಡಿಸಿಕೊಂಡನು. ಕರ್ಕನ ಮರಣದ ನಂತರ ಅವನ 1ನೇ ಧ್ರುವನು ಗುಜರಾತಿನ ಮಾಂಡಲಿಕನಾದನು. ಅವನು ರಾಷ್ಟ್ರಕೂಟರಿಗೆ ಅವಿಧೇಯರನ್ನಾಗಿ ವರ್ತಿಸಿ ಅಮೋಘ ವರ್ಷನ ವೈರತ್ವ ಕಟ್ಟಿಕೊಂಡನು. ಗುರ್ಜರ ಪ್ರತಿಹಾರರು ತಮ್ಮ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ರಾಷ್ಟ್ರಕೂಟ ರಾಜಧಾನಿಯನ್ನು ಮುತ್ತು ಹವಣಿಕೆಯಲ್ಲಿದ್ದರು. ಅಮೋಘ ವರ್ಷನು ಅಂಗ, ವಂಗ, ಮಗಧ ರಾಜ್ಯಗಳ ರಾಜರನ್ನು ಸೋಲಿಸಿದನೆಂದು ಅವನ ಶಾಸನಗಳು ಹೇಳುತ್ತವೆ. ಮಾಳ್ವ, ವೆಂಗಿ ರಾಜರು ಅವನಿಂದ ಸೋತರು. ವಿದ್ಯಾರ್ಥಿಗಳೇ, ಇಲ್ಲೇ ಸ್ಕಿಪ್ ಮಾಡಿದ ನೋಡಿ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಈ ಲಿಂಕನ್ನು ಶೇರ್ ಮಾಡಿ. ನೃಪತುಂಗ ಪಲ್ಲವರನ್ನು ಮೈತ್ರಿಯಿಂದ ಗೆದ್ದನು. 3ನೇ ನಂದಿವರ್ಮನಿಗೆ ಪಾಂಡ್ಯರಿಂದ ಕಿರುಕುಳ ಎದುರಾಯಿತು. ನಂದಿವರ್ಮನು ಪಾಂಡ್ಯರನ್ನು ಸದೆಬಡಿಯಲು ನೃಪತುಂಗನ ಮೈತ್ರಿ ಬಯಸಿದನು. ನೃಪತುಂಗನ ಕೊನೆಯ ಕಾಲದಲ್ಲಿ ಅವನ ಮಗ
ಕೃಷ್ಣನು ತಂದೆಯ ವಿರುದ್ಧ ದಂಗೆ ಎದ್ದನು. ಬಂಕೇಶನು ಈ ದಂಗೆಯನ್ನು ಅಡಗಿಸಿ ಕೃಷ್ಣರಾಜನ ಗಂಗವಾಡಿಯಲ್ಲಿ ಬಂಧಿಸಿದನು. ಕವಿರಾಜ ಮಾರ್ಗವು ಪ್ರಾಚೀನ ಕನ್ನಡದ ವ್ಯಾಪ್ತಿಯನ್ನು ಕಾವೇರಿಯಿಂದ ಗೋದಾವರಿ ಪರ ನಿರ್ಪನಾಡದ ಕನ್ನಡದೋಳ್ ಜನಪದ ಎಂದು ವರ್ಣಿಸಿದೆ. ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿ ಸುಲೇಮಾನನು ಅಮೋಘೋಷ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಅಮೋಘವರ್ಷನ ಗೆದ್ದ ಬಿರುದುಗಳೆಂದರೆ ನೃಪತುಂಗ, ಅತಿಶಯ ಧವಳ, ವೀರನಾರಾಯಣ, ರಣಭೈಮಾರ್ಥಾಂಡ, ಶ್ರೀವಲ್ಲಭ, ಲಕ್ಷ್ಮೀ ವಲ್ಲಭೇಂದ್ರ, ನರಲೋಕಚಂದ್ರ, ರಾಜಸಿಂಹ, ನಿತ್ಯಮಲ್ಲ, ಮೋಗಾರಾಮ್ ಇವು ಅಮೋಘವರ್ಷನ ಗೆದ್ದ ಬಿರುದುಗಳು. ಎರಡನೇ ಕೃಷ್ಣನ ಆಡಳಿತವನ್ನು ನೋಡೋಣ. ಈತ ಕ್ರಿಸ್ತಕ 878ರಿಂದ 914 ಅವಧಿಯಲ್ಲಿ ಆಳ್ವಿಕೆಗೆ ಬರ್ತಾರೆ. ಅಮೋಘವರ್ಷನ ನಂತರ ಅವನ ಮಗ ಎರಡನೇ ಕೃಷ್ಣ ಪಟ್ಟಕ್ಕೆ ಬಂದನು. ಇವನಿಗೆ ಶುಭತುಂಗ ಮತ್ತು ಅಕಾಲ ವರ್ಷ ಇವ ಬಿರುದುಗಳಿದ್ದವು. ಮೂರನೇ ಇಂದ್ರ 914ರಿಂದ 929. ಮೂರನೇ ಇಂದ್ರನು ಎರಡನೇ ಕೃಷ್ಣನ ಮೊಮ್ಮಗ ಮತ್ತು ಸಮರ್ಥ ಸೇನಾನಿ, ದಿಗ್ವಿಜಯಶಾಲಿ. ಪಟ್ಟಕ್ಕೆ ಬಂದ ನೆನಪಿಗೆ ಇಂದ್ರನು ತುಲಾಭಾರ ಸಮಾರಂಭವನ್ನು ಏರ್ಪಡಿಸಿ ಬ್ರಾಹ್ಮಣರಿಗೆ, ದೇವಾಲಯಗಳಿಗೆ 400 ಗ್ರಾಮಗಳನ್ನು ದಾನ ಕೊಟ್ಟಿದ್ದನು. ಕ್ರಿಸ್ತಶಕ 916ರಲ್ಲಿ ಉಜ್ಜಯಿನಿಯಿಂದ ಹೊರಟ ಇಂದ್ರನ ಸೈನ್ಯ ಯಮುನಾ ನದಿಯನ್ನು ದಾಟಿ ಕಾನೋಜನ ಮೇಲೆ ಆಕ್ರಮಣ ಮಾಡಿತು. ಈತನಿಗಿದ್ದ ಬಿರುದುಗಳೆಂದರೆ ಪ್ರಭೂತ ವರ್ಷ, ನಿತ್ಯ ವರ್ಷ, ರಟ್ಟಕಂದರ್ಪ, ರಾಜಾಮಾರ್ಥಾಂಡ, ಶ್ರೀವಲ್ಲಭ, ಕೀರ್ತಿನಾರಾಯಣ. ಇವನ ಆಳ್ವಿಕೆ ಕಾಲದಂಥ ಕವಿ ಎಂದರೆ ನೇಮಾದಿತ್ಯ. ಈತ ನೆಳಚಂಪು ಎಂಬ ಕೃತಿ ರಚಿಸಿದ್ದಾನೆ. ಧನ್ಯವಾದಗಳು ಆತ್ಮೀಯರೇ. ತಾವು ಅಭ್ಯಾಸ ಮಾಡಿ, ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರಕೂಟರ 2ನೇ ಸಂಚಿಕೆಯನ್ನು ಮುಂದಿನ ವಿಡಿಯೋಲಿ ನೋಡೋಣ. ಜೈ ಹಿಂದ್, ಜೈ ಭಾರತ್ ಮಾತೆ.